ಓಂ ನಮಃ ಶಿವಾಯ. ಓಂ ಶ್ರೀ ಸರಸ್ವತಿ ನಮಃ. ಸ್ವಾಮಿ ಕುಲಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಿಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಈ ಮಂತ್ರ ತುಂಬ ಪರಿಣಾಮಕಾರಿಯಾಗಿದೆ. ಇದನ್ನು ಬೆಳಗ್ಗೆ ಓದುವ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಅಂದರೆ ಎನಿ ಟೈಮ್ ಯಾವಾಗ ಓದಲಿಕ್ಕೆ ಕೂತ್ಕೊಳ್ಳುವಂಥದ್ದು, ಹಾಗೆ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಪ್ರತಿಯೊಂದು ಸಮಯ ಓದುವಾಗ ಈ ಒಂದು ಮಂತ್ರವನ್ನು 9 ಬಾರಿ ಭಕ್ತಿಯಿಂದ ಕರೆಕ್ಟಾಗಿ ಉಚ್ಚರಿಸಿ ಮಾಡಿದರೆ ಈ ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಲೂ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಅದನ್ನು ಉಳಿಸ್ಕೊಳ್ಳಲು ನೆನಪಿನ ಶಕ್ತಿ ಉಳಿಸ್ಕೊಳ್ಳಲು ಕೂಡ ಈ ಮಂತ್ರ ತುಂಬ ಪರಿಣಾಮಕಾರಿಯಾಗಿದೆ. ಹಾಗೆಯೇ ಅದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ಇನ್ನೊಂದು ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆ ಇದೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಉಳ್ಳ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿದ್ದೇನೆ. ನಾನು ನಂಬಿರುವ ಶಿವದೇವರ ಕುಲಕಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಪಡಿಬೇಕಾದ್ರೆ ಕಠಿಣ ಪರಿಶ್ರಮದೊಂದಿಗೆ ಸರಸ್ವತಿ ದೇವಿಯ ಆಶೀರ್ವಾದ. ಸರಸ್ವತಿ ದೇವಿ ಅಂದರೆ ಬುದ್ಧಿಶಕ್ತಿಗೆ ಮತ್ತು ನಮ್ಮ ಒಂದು ಜ್ಞಾಪಕ ಶಕ್ತಿಗೆ ತುಂಬಾ ಸರಸ್ವತಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಯಾವುದೇ ಒಂದು ವಿದ್ಯಾಭ್ಯಾಸ ಅಂದರೆ ಕಲಿಯುವಂಥ ಮಕ್ಕಳಿಗೆ ತುಂಬ ನೆನಪಿನ ಶಕ್ತಿ ಇರುವುದಿಲ್ಲ. ಕೆಲವರಿಗೆ ಇರುತ್ತೆ, ಇನ್ನು ಕೆಲವರಿಗೆ ತುಂಬ ಕಮ್ಮಿ ಆಗಿರುತ್ತೆ, ಕಡಿಮೆ ಇರುತ್ತೆ. ಅಂಥ ಒಂದು ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಅದನ್ನು ಉಳಿಸಿಕೊಳ್ಳೋಕ್ಕೆ ಈ ಮಂತ್ರ ತುಂಬ ಪರಿಣಾಮಕಾರಿಯಾಗಿರುತ್ತೆ. ಇದನ್ನು 9 ಬಾರಿ ಭಕ್ತಿಯಿಂದ ಪಠಿಸಬೇಕು, ಕರೆಕ್ಟಾಗಿ ಪಠಿಸಬೇಕು ಮಾತ್ರ. ಸರಸ್ವತಿ ನಮಸ್ತುಭ್ಯಂ ವರದೆ ಅಮರು ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಅನಂತರ ಅದು ಕರೆಕ್ಟಾಗಿ ಪ್ರಾಕ್ಟೀಸ್ ಆಗುತ್ತೆ. ದಿನಾಲು ಹೇಳುವಾಗ ಮಂತ್ರವನ್ನು ಅಲ್ಲೇ ಹಾಕಿದ್ದೇನೆ ನಾನು. ಇನ್ನೊಂದು ಸಲ ಹೇಳ್ತೇನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸುಮಾರು ಮಂದಿ ನನ್ನ ಹತ್ರ ಈ ಹಿಂದೆ ಕೇಳಿದರು, ಅಂದರೆ ಮಕ್ಕಳ ನೆನಪಿನ ಶಕ್ತಿಗೆ ಯಾವ ಮಂತ್ರ ಒಳ್ಳೆಯದು ಅಂತ. ಈ ಒಂದು ಮಂತ್ರವನ್ನು ಪಠಿಸಬೇಕು, ಖಂಡಿತ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಎಲ್ಲ ನನ್ನ ವೀಕ್ಷಕರಿಗೆ ಧನ್ಯವಾದಗಳು.